ಸ್ಟೂಡೆಂಟ್ ಲೈಫಲ್ಲಿ ಯಾವುದಾದ್ರೂ ಒಂದು ವಿಚಾರಕ್ಕೆ ತುಂಬ ವೆಯ್ಟ್ ಮಾಡ್ತಾನೆ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ನಾನು ಹೇಳ್ತೀನಿ KCET ರಿಸಲ್ಟ್ಗೆ ಅಂತಂತ ಒಂದು ವಾರದ ಮುಂಚೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಬರುತ್ತೆ, ಒಂದು ವಾರ 2 ವಾರ ಮುಂಚೆ ವೆಯ್ಟ್ ಮಾಡ್ತೀವಿ, ಇವತ್ತು ಬರುತ್ತೆ ನಾಳೆ ಬರುತ್ತೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ. ಬಟ್ ಇಲ್ಲ, ಕೊನೆಗೆ ಒಂದು ಡೇಟ್ ಸಿಕ್ತು, May 24 11:30 ಅಂತಂತ. 11:30 ಆಯಿತು, May 24 ಆಯಿತು. ಸೊ ವೆಯ್ಟ್ ಮಾಡ್ತೀವಿ, ಇನ್ನೂ ಬಂದಿಲ್ಲ. ಸೊ ಇವರು ಹೇಳ್ತಿರೋ ಪ್ರಕಾರ, ನನ್ನ ಪ್ರಕಾರ ಇವಾಗ ಒಂದು 2 ಗಂಟೆ ಮೇಲೆ ನಿಮಗೆ ಸ್ಕೋರ್ ಕಾರ್ಡ್ ಅವೈಲೇಬಲ್ ಇರುತ್ತೆ, ಡೌನ್ಲೋಡ್ ಮಾಡ್ಕೊಬೋದಾಗಿರುತ್ತೆ. ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಂದರೆ ಪೋಸ್ಟ್ ಸೆಕ್ಷನ್, ನಮ್ಮ ಚಾನಲ್ ಪೋಸ್ಟ್ ಸೆಕ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಹೋಗಿ ಚೆಕ್ ಮಾಡಿ, ನಿಮಗೆ ಎಲ್ಲಿ ರಿಸಲ್ಟ್ ಚೆಕ್ ಮಾಡಬೇಕು ಲಿಂಕ್ ಸಿಗುತ್ತೆ, ಅಲ್ಲಿಗೆ ಹೋಗಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಬಹುದಾಗಿರುತ್ತೆ. ಆಯಿತಾ? ಆ್ಯಂಡ್ ನಿಮಗೇನಾದರೂ ಮುಂಚೆ ಲಿಂಕ್ ಸಿಕ್ಕಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ಬೇರೆಯವ್ರಿಗೂ ಹೆಲ್ಪ್ ಆಗಲಿ. ಓಕೆ, ಇವಾಗ ಆ್ಯಕ್ಚುಲಿ ವಿಡಿಯೋ ಟಾಪಿಕ್ ಬರೋಣ. KCET ರಿಸಲ್ಟ್ ಬಂದಾಯಿತು ಅಂತ ಅನ್ಕೋಣ, ಏನು ಮಾಡಬೇಕು ನೀವು ನೋಡಿ. ಆಗಲೇ ತಿಳಿಸ್ಕೊಟ್ಟಿದ್ದೀನಿ ಏನೇನು ಮಾಡಬಾರ್ದು ಅಂತ. ನೀವು ಅದರಲ್ಲಿ ಒಂದು ವಿಚಾರ ಅಂತೂ ಕ್ಲಿಯರ್, ದಟ್ ಇಸ್ ಡೋಂಟ್ ಕಂಪೇರ್ ಯುವರ್ ರ್ಯಾಂಕ್ಸ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಈ ರ್ಯಾಂಕ್ ಕಂಪೇರ್ ಮಾಡೋದು, ಪ್ಲೇಸ್ಮೆಂಟ್ ಆದಮೇಲೆ ನಿಮ್ಮ ಫ್ರೆಂಡು ಪ್ಯಾಕೇಜ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದು, ಬೋತ್ ಆರ್ ವೆರಿ ಸ್ಟೂಪಿಡ್ ಥಿಂಗ್ಸ್. ನಿನ್ನ ಡಿಸಪಾಯಿಂಟ್ಮೆಂಟ್ ತೊಗೊಳುತ್ತೆ ಹೊರತು ಅದನ್ನ ಇಟ್ಕೊಂಡು ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲ. ಓಕೆ, ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ಹೋಲ್ಸಮ್ ಡಿಸಪಾಯಿಂಟ್ಮೆಂಟ್ ಅವೆರಡು. ಡೋಂಟ್ ಡೂ ದ್ಯಾಟ್. ಇರೋ ರ್ಯಾಂಕನ್ನು ಇಟ್ಕೊಂಡು ನೀವು ಏನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ. ತುಂಬ ಆಪರ್ಚುನಿಟಿ ಇರುತ್ತೆ ನಿಮಗೆ. ನೀವು ಚೆನ್ನಾಗಿ ಬಂದಿರೋ ರ್ಯಾಂಕ್, ಇನ್ನೂ ಒಳ್ಳೆ ಕಾಲೇಜ್ ಸೇರ್ಕೊಂಡ್ರೆ ಹುಡುಗಂಗಿಂತ ನೀನು ಬೇಕಾದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿರುತ್ತೆ ಕಾಲೇಜ್ ಸೇರ್ಕೊಂಡ್ಬಿಟ್ಟು. ನಾನು ನಿಮಗೆ ಎಕ್ಸಾಂಪಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. 1,25,000 ರ್ಯಾಂಕ್ ತೆಗಿರ್ತಕ್ಕಂಥ ಒಬ್ಬ ಹುಡುಗ SITಯಲ್ಲಿ AINDS ಮಾಡ್ತಿದ್ದಾರೆ. ನಂಬ್ತೀರಾ? ಅವ್ನು ಏನು ಮಾಡಿದ ಅಂತ ಕ್ಲಿಯರ್ ಜರ್ನಿನ ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದನ್ನು ನೋಡಿದ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇನ್ನೊಂದು ವಿಚಾರ, ನೀವು KCETಯಲ್ಲಿ ಏನೇ ಆಟಾಡಿ ಒಳ್ಳೆ ಕಾಲೇಜ್ ಲಿಸ್ಟ್ ಇಲ್ದ್ರೆ ನೀವೇನೂ ಆಟಾಡೋಕ್ಕಾಗೋದಿಲ್ಲ. ನಾನು ಇದ್ರ ಮೇಲೆ ಕ್ಲಿಯರ್ ವೀಡಿಯೋ ಮಾಡಿಕೊಟ್ಟಿದ್ದೀನಿ, ಯಾವ ರೀತಿ ಕಾಲೇಜ್ನ ಲಿಸ್ಟ್ ಮಾಡ್ಕೊಡೋದು ಅಂತ. ಆ ವಿಡಿಯೋ ನೋಡಿಲ್ಲ ಅಂತಂದರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡಿ. ಆ್ಯಂಡ್ ಅದು ಕಷ್ಟ ಆಗ್ತಿದೆ ನಿಮಗೆ ಅಂತಂದರೆ ಕ್ಲಿಯರ್ ಅಟ್ಲೀಸ್ಟ್ ಇದಾರು ಇರಲಿ. ನಿಮಗೆ ಕಾಲೇಜ್ ಪ್ರಿಡಿಕ್ಟರ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಲೇಜ್ ದೋಸ್ತವ್ರದ್ದು. ನಿಮ್ಮ ರ್ಯಾಂಕನ್ನು ಅಪ್ಲೋಡ್ ಮಾಡಿ, ನಿಮ್ಗೆ ಯಾವ್ಯಾವ ಕಾಲೇಜ್ ಅಂದರೆ PCMCನ PCMBನ ಅಂತ ಕೇಳುತ್ತೆ, ನಿಮ್ಗೆ ಯಾವ್ಯಾವ ಕಾಲೇಜ್ ಸಿಗುತ್ತೆ ನಿಮ್ಮ ರ್ಯಾಂಕ್ ಪ್ರಕಾರ 2023 2024 ಇವೆರಡರ ಕಟ್ ಆಫನ್ನು ರೆಫರೆನ್ಸ್ ಆಗಿ ಇಟ್ಕೊಂಡು ಓಕೆ ಅಪ್ಲೋಡ್ ಮಾಡಿ. ಸೊ ನಿಮ್ಗೆ ಯಾವ್ಯಾವ ಕಾಲೇಜ್ ಸಿಗಬಹುದು ಅಂತ ಲಿಸ್ಟ್ ಸಿಗುತ್ತೆ, ಅದನ್ನು ಸಹ ನೀವು ಲಿಸ್ಟಿಗೆ ಆ್ಯಡ್ ಮಾಡ್ಕೊಬಹುದಾಗಿರುತ್ತೆ ಬೇಸ್ಡ್ ಆನ್ ಸಜೆಷನ್ ಆಫ್ ಮೈ ವಿಡಿಯೋ. ಓಕೆ, ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕಾಲೇಜ್ ಪ್ರಿಡಿಕ್ಟರ್ದು. ಆ್ಯಂಡ್ ಪಿನ್ನಲ್ಲಿ ಸಹ ಪಿನ್ ಕಾಮೆಂಟಲ್ಲಿ ಸಹ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್. ಬನ್ನಿ ಡೈರೆಕ್ಟ್ ಆಗಿ ಒಂದು ಮಿಸ್ಕನ್ಸೆಪ್ಷನ್ ನೀವು ತಿಳ್ಕೊಂಡಿರ್ತಕ್ಕಂಥ CET ಬಗ್ಗೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ನೋಡಿ, ಪ್ರತಿಯೊಬ್ಬರಿಗೂ ಅಪೇಕ್ಷೆ ಇರುತ್ತೆ ಏನಂತ, ನನಗೆ SNQ ಕೋಟಾದಲ್ಲಿ ಸೀಟ್ ಸಿಗಬೇಕು ಅಂತಂತ. ಓಕೆ, ನಾನು SNQ ಕೋಟಾದಲ್ಲಿ ಸೀಟ್ ಸಿಕ್ಕಿದ್ರೆ ಅಫ್ಕೋರ್ಸ್ ನನ್ನ ಫೀಸ್ ಕಡಿಮೆ ಆಗುತ್ತೆ, ಆರಾಮಾಗಿ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬರ್ತೀನಿ 1 ಲಕ್ಷದಲ್ಲಿ 2 ಲಕ್ಷದಲ್ಲಿ ನಾನು ಅನ್ಕೊಂಡಿರ್ತೀರಾ. ಬಟ್ ಥಿಂಗ್ ಇಸ್ ದ್ಯಾಟ್ SNQ ಕೋಟಾ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. SNQ ಕೋಟಾ ನೀವು ತಗೋಬೇಕು ಅಂತಂದರೆ ಏನೇನು ಮಾಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. SNQ ಕೋಟಾ ಹೆಂಗೆ ಕೆಲಸ ಮಾಡ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ SNQ ಫುಲ್ ಫಾರ್ಮ್ ಅಂದ್ಬಿಟ್ಟು ಸೂಪರ್ ನ್ಯೂಮರರಿ ಕೋಟಾ ಅಂತಂತ. ಆಯಿತಾ? ಇದು ಏನು ಕ್ರಿಯೇಟ್ ಮಾಡಿದೆ ಅಂದರೆ, ಯಾರು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿದ್ದಾರೆ ಆ್ಯಂಡ್ ಯಾರು ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವ್ರು ಅಪ್ಲೈ ಮಾಡಿದಾಗ ಅವರಿಗೆ ಒಂದು ಅವಕಾಶನ ಕೊಡ್ತಕ್ಕಂಥದ್ದು. ಈ ಒಂದು ಇಂಜಿನಿಯರಿಂಗ್ ಅನ್ನೋ ಕೋರ್ಸನ್ನು ಮಾಡಲಿಕ್ಕೆ ಓಕೆ ಕಡಿಮೆ ದುಡ್ಡನ್ನು ಪೇ ಮಾಡ್ತಾ ಇಂಜಿನಿಯರಿಂಗ್ ಮುಗಿಸ್ಕೊಳ್ಳಿ ಅನ್ನೋ ಉದ್ದೇಶಕ್ಕೋಸ್ಕರ ಅಂತಂತಾನೆ ಒಂದು ಸೆಕ್ಟರ್ನ ಆ್ಯಕ್ಚುಲಿ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು SNQ ಕೋಟಾ ಅನ್ನತಕ್ಕಂಥದ್ದನ್ನು. ಸೊ ಇದಕ್ಕೆ ನೀವು ಎಲಿಜಿಬಲ್ ಆಗಬೇಕು ಅಂತಂದರೆ ನಿಮ್ಮ ಆ್ಯನ್ಯುವಲ್ ಇನ್ಕಮು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ಆ್ಯಕ್ಚುಲಿ ಈ ಸೀಟ್ ಅಲೋಕೇಟ್ ಆಗ್ತಕ್ಕಂಥದ್ದು ಯಾರಿಗೆ 2 ಲಕ್ಷ 3 ಲಕ್ಷ ಆ್ಯನ್ಯುವಲ್ ಇನ್ಕಮ್ ಇರುತ್ತೆ ಆ್ಯಂಡ್ ಅವ್ರ ರ್ಯಾಂಕ್ ಚೆನ್ನಾಗಿರುತ್ತೆ, ಅವರಿಗೆ ಸಿಗ್ತಕ್ಕಂಥದ್ದು. ಹೆಂಗೆ ಕೆಲಸ ಮಾಡ್ತಾನೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು RV ಕಾಲೇಜ್ಗೆ ಓಕೆ CS ಅಪ್ಲೈ ಮಾಡಿರ್ತೀನಿ. ಆಯಿತಾ? ನನ್ನ ರ್ಯಾಂಕ್ ಇದೆ ಅಪ್ರಾಕ್ಸಿಮೇಟ್ಲಿ ಒಂದು 200 ನನ್ನ ಅನ್ಕೋಣ. ಓಕೆ, ನಂದು ಯಾವುದೋ ಒಂದು OBC ಕ್ಯಾಟಗರಿ ಇದೆ ಆ್ಯಂಡ್ ನನ್ನ ಆ್ಯನ್ಯುವಲ್ ಇನ್ಕಮು ಫುಲ್ ಕಡಿಮೆ ಇದೆ. ಫಾರ್ ಎಕ್ಸಾಂಪಲ್ 2 ಲಕ್ಷಕ್ಕಿಂತ ಕಡಿಮೆ ಇದೆ ಅನ್ಕೋಣ. ಓಕೆ, ಇವಾಗ ಈ ಒಂದು ಕ್ಯಾಟಗರಿಗೆ ಒಂದು ಕಾಂಪಿಟೇಷನ್ ಇರುತ್ತೆ ಕಾಲೇಜಲ್ಲಿ. ಆಯಿತಾ? ಕಾಲೇಜ್ ಇದೆ ಅಂತಂದರೆ ಕಾಲೇಜ್ದು 95% ಸೀಟ್ಗಳು KE ಮುಖಾಂತರ ಹೋಗಬೇಕು ಅಂತ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಆ 5% ಸೀಟ್ ಏನಿರ್ತವೆ ಅದು ಮ್ಯಾನೇಜ್ಮೆಂಟ್ ಮುಖಾಂತರ ಮ್ಯಾನೇಜ್ಮೆಂಟ್ ಕೊಟ್ಕೊಬೋದಾಗಿರುತ್ತೆ. ಡೊನೇಷನು ಅದು ತೊಗೊಂಡು ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಅಪಾನ್ ದ್ಯಾಟ್ ಫ್ರಮ್ ದ ಕಾಲೇಜ್ ಟು ದ ಗವರ್ಮೆಂಟ್. ಓಕೆ, there will be a communication. Okay, ಇಷ್ಟು ಚಾರ್ಜ್ ಮಾಡ್ತೀವಿ ಅಂತ, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಕಾಲೇಜ್, ಇಟ್ ಡಿಪೆಂಡ್ಸ್ ಆನ್ your parents, how much your parents offers, how much your parents are capable of offering to the college, you'll be getting the seat. ಓಕೆ, ಆ ಕಾಂಪಿಟೇಷನ್ ಇದೆಯಲ್ಲ, ಈ 90% ಇದರಲ್ಲಿ ಒಂದು 5% SNQ ಕೋಟಾಗಿ ರಿಸರ್ವ್ ಮಾಡೋಣ, 5 ಸೀಟ್ಸ್ ರಿಸರ್ವ್ ಮಾಡೋಣ ಅಂತ ಪ್ರತಿಯೊಂದು ಬ್ರಾಂಚಲ್ಲೂ ಸಹ ಒಂದು ಫೆಸಿಲಿಟಿನ ಕೊಟ್ಟಿರ್ತಾರೆ. ಓಕೆ, ಒಂದು 5 ರಿಂದ 6 ಜನ ವಿದ್ಯಾರ್ಥಿಗಳಿಗೆ, ಒಂದು 10 ಜನ ವಿದ್ಯಾರ್ಥಿಗಳಿಗೆ ಸಿಗಬಹುದು ಅನ್ನೋ ಚಾನ್ಸಸ್ ಇರುತ್ತೆ. ಓಕೆ, ನಿಮ್ಮ ರ್ಯಾಂಕ್ ಅನ್ನೋದು 2 ಲಕ್ಷಕ್ಕಿಂತ ಅಂದರೆ ನಿಮ್ಮ ರ್ಯಾಂಕ್ ಒಳ್ಳೆ ರ್ಯಾಂಕ್ ಇದ್ದು ಆ್ಯಂಡ್ ನಿಮ್ಮ ಆ್ಯನ್ಯುವಲ್ ಇನ್ಕಮ್ ಏನಾದರೂ 8 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಆ ಕಾಂಪಿಟೇಷನಲ್ಲಿ ನೀವಿದ್ದು ಆ್ಯಂಡ್ ನೀವು ಒಂದಷ್ಟು 5 ಜನದಲ್ಲಿ ಬಂದಿದ್ರೆ ನೀವು ಡೆಫಿನೆಟ್ಲಿ ನಿಮಗೆ SNQ ಕೂಡ ಸಿಗುತ್ತೆ. ಸೊ ನೀವು ಎಲಿಜಿಬಲ್ ಆದ್ರಿ ಅಂದ ತಕ್ಷಣ ಅಂದರೆ ಜಸ್ಟ್ ಈ ಫೈನಾನ್ಷಿಯಲ್ ಎಲಿಜಿಬಿಲಿಟಿ ಬೇರೆ, ರ್ಯಾಂಕ್ ಪ್ಲಸ್ ಕಾಂಪಿಟೇಷನ್ ಎಲಿಜಿಬಿಲಿಟಿ ಬೇರೆ. ಕಾಂಪಿಟೇಷನ್ ಅಂದರೆ ನೆಕ್ಸ್ಟ್ ಎಲಿಜಿಬಿಲಿಟಿ ಬರುತ್ತೆ, ಅದು ನಿಮ್ಗೆ ಸೀಟ್ ಡಿಸ್ಟ್ರಿಬ್ಯೂಟ್ ಆದಮೇಲೆ ಸೀಟ್ ಸಿಕ್ಕಾದ್ಮೇಲೆ ಗೊತ್ತಾಗೋದು ನಿಮಗೆ. ಓಕೆ,
ಅಲ್ಲಿವರೆಗೂ ಆಂಟಿಸಿಪೇಷನ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಆ್ಯಂಡ್ ಫೀಸ್ 1.5 ಲಕ್ಷ ಖರ್ಚಾಗುತ್ತೆ ಅಂತ ತಲೆ ಇಟ್ಕೊಂಡ್ಬಿಟ್ಟಿರಿ. ಓಕೆ, SNK ಕೂಡ ಸಿಗ್ತಾ, ದಟ್ಸ್ ಟೋಟ್ಲಿ ಫೈನ್. ಓಕೆ, ಒಳ್ಳೆ ಲ್ಯಾಪ್ಟಾಪ್ ತೊಗೊಳ್ಳಿ. ಬಾಕಿ ಮಿಕ್ಕಿರೋದ್ರೆ ಯಾವ ಲ್ಯಾಪ್ಟಾಪ್ ತೊಗೋಬೇಕು ಅಂತ ತಿಳಿಸ್ಕೊಡ್ತೀನಿ ನಿಮಗೆ, ಸ್ಟೂಡೆಂಟ್ ಆದ ಸ್ಟೂಡೆಂಟ್. ಓಕೆ, ಈ ಆಂಟಿಸಿಪೇಷನ್ ಇದೆ SNK ಕೂಡ ಪ್ರತಿಯೊಬ್ಬರಿಗೂ ಸಿಗುತ್ತೆ. ಜಸ್ಟ್ ನಾನು ಫೈನಾನ್ಷಿಯಲ್ ಕ್ರೈಟೀರಿಯಿಂದ ಕಟ್ ಆಫ್ ಏನಿದೆ ಅದನ್ನು ಕ್ಲಿಯರ್ ಮಾಡಿಬಿಟ್ರೆ ನಂದ ನೋ ಆಗೋದಿಲ್ಲ. ನೀವು ಇಂಟರ್ನಲ್ ಕಾಂಪಿಟೇಷನ್ ಬರ್ತೀರಾ, ಇಂಟರ್ನಲ್ ಕಾಂಪಿಟೇಷನ್ ನೀವು ಸೆಲೆಕ್ಟ್ ಆದ್ರೆ ಅಷ್ಟೇ ನಿಮಗೆ SNK ಕೂಡ ಸಿಗ್ತಕ್ಕಂಥದ್ದು. ಇಂಟರ್ನಲ್ ಕಾಂಪಿಟೇಷನ್ ಏನೂ ಇಲ್ಲ, ಯಾವುದೊಂದು ಕಾಲೇಜ್ ಇದೆ, ಕಾಲೇಜ್ಗೆ ಸುಮಾರು ಜನ ವಿದ್ಯಾರ್ಥಿಗಳು ಅಪ್ಲೈ ಮಾಡಿರ್ತಾರೆ. ಸೊ ನಿಮ್ಮದು ಮತ್ತು ಅವ್ರದ್ದು ಕಂಪ್ಯಾರಿಸನ್ ನಡೆಯುತ್ತೆ. ಯಾರು ಇದರಲ್ಲಿ ಯಾರ್ದು ಎಕನಾಮಿಕಲಿ ತುಂಬ ಕಡಿಮೆ ಸೆಕ್ಷನ್ ಇದೆ, ಒಳ್ಳೆ ರ್ಯಾಂಕ್ ತೊಗೊಂಡಿದ್ದೀರಾ, ಅವ್ರಿಗೆ SNK ಕೂಡ ಸಿಗುತ್ತೆ. ಓಕೆ, ಆ್ಯಂಡ್ SNK ಕೂಡ ನೀವು ಸಿಗಲೇಬೇಕು ಅಂದರೆ ಏನು ಮಾಡಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಟಿಲ್ ದೆನ್ ಫಾಲೋ ಮಾಡಿ ಇಟ್ಕೊಂಡ್ರಿ, ಮಿಸ್ ಆಗಬೇಡಿ. See you in the next video. Till then, keep running, keep learning. Thanks for watching. Bye bye. All the best for your results. Okay.